ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ ನಾವೇನು ಹಿಂದಿನ ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗ ಏನಿದೆ, ಸೊ ಅದರಲ್ಲಿ ಸಮುದಾಯ ಅಧ್ಯಾಯ 4 ಸಮುದಾಯ ಅನ್ನುವ ಅಧ್ಯಾಯ ಕುರಿತಾಗಿ ಕಳೆದ 2 ವಿಡಿಯೋಗಳಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡು, ಸಮುದಾಯ ಅಂದ್ರೆ ಏನು, ಸಮುದಾಯದ ಅರ್ಥ, ಸಮುದಾಯದ ಪ್ರಕಾರಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಂಡು, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯ ಮತ್ತು ಅದರ ಲಕ್ಷಣಗಳು, ಬುಡಕಟ್ಟು ಸಮುದಾಯ ಮತ್ತು ಅದರ ಲಕ್ಷಣಗಳು, ಮತ್ತು ಗ್ರಾಮ ಸಮುದಾಯ ಮತ್ತು ಅದರ ಲಕ್ಷಣಗಳ ಬಗ್ಗೆ ಈಗಾಗಲೇ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಇನ್ನ ಮತ್ತೊಂದು ಕೊನೆಯದಾಗಿರ್ತಕ್ಕಂತಹ ಸಮುದಾಯದ ವಿಧ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ನಗರ ಸಮುದಾಯ. ಸೊ ಇದು ಕೊನೆಯದಾಗಿರ್ತಕ್ಕಂತಹ ಒಂದು ಸಮುದಾಯದ ವಿಭಾಗ ಆಗಿರೋದ್ರಿಂದ ಇದ್ರ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಹೋಗೋಣ. ತಿಳ್ಕೊಳ್ಳೋದಕ್ಕೆ ಗ್ರಾಮ ಸಮುದಾಯ ಆದ ನಂತರ ಬರ್ತಕ್ಕಂಥದ್ದೇ ನಗರ ಸಮುದಾಯ. ಈ ನಗರ ಅಂತ ನಾವೇನು ಸಿಟೀಸ್ ಅಂತ ಹೇಳಿ ಕರಿತೀವಲ್ಲ, ಅರ್ಬನ್ ಸಿಟೀಸ್ ಅಂತ ಏನ್ ಕರಿತೀವಿ. ಸೊ ಈ ನಗರ ಸಮುದಾಯಗಳು ಏನ್ ನಮ್ಮ ಮಾನವ ಚರಿತ್ರೆಯಲ್ಲಿಯೇ ಅನೇಕ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು ಕಾಣ್ತೀವಿ. ನಾವು ಮೊದಲು ನಾವು ನಾಗರಿಕತೆಗಳಿಗೆ ಹೋಗೋಣ. ಈ ನಾಗರಿಕತೆಗಳಲ್ಲಿ ಏನಾಗುತ್ತೆ, ಮಾನವನ ನಗರ ಜೀವನ ಏನಿದೆ ಇದು ಕಾಲದಿಂದ ಕಾಲಕ್ಕೆ ಉಂಟಾಗ್ತಕ್ಕಂತಹ ಉತ್ಪಾದನಾ ಸಾಮರ್ಥ್ಯ ಏನಿದೆ, ಸೊ ಉತ್ಪಾದನಾ ಮಾರ್ಗಗಳೇನಿದಾವೆ ಇವುಗಳು ನಗರಗಳ ಸ್ವರೂಪ ಏನಿದಾವೆ, ಈ ಸ್ವರೂಪವನ್ನ ಅನೇಕ ರೀತಿಯ ರೂಪಾಂತರಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ನಾವೇನು ನಾಗರಿಕತೆಗಳ ಕಾಲದಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ ಕಾಲದಲ್ಲಿರ್ತಕ್ಕಂತಹ ನಗರ ಜೀವನ, ನಗರ ವ್ಯವಸ್ಥೆ ಅಂತ ಹೋದ್ವಿ, ನಗರ ಯೋಜನೆ ಅಂತೀವಿ. ಸೊ ಅಲ್ಲಿಂದ ಪ್ರಸ್ತುತ ದಿನಮಾನದವರೆಗೂ ಸಹ ನಾವು ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಅಂದಿನ ನಗರ ಜೀವನ, ನಗರಗಳ ವ್ಯವಸ್ಥೆ, ನಗರ ಯೋಜನೆ ಹೇಗಿತ್ತು, ಪ್ರಸ್ತುತ ದಿನಮಾನಗಳಲ್ಲಿ ಯಾವ ರೀತಿಯ ನಗರ ಜೀವನ, ನಗರ ವ್ಯವಸ್ಥೆ ಅನ್ನೋದು ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಗರಗಳು ಇರ್ತಕ್ಕಂಥದ್ದು ಮಾನವನ ಜೀವನ ವಿಕಾಸದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಹಂತ ಅಂತ ಹೇಳ್ಬೋದು. ಅರ್ಥ ನಗರಗಳ ಸ್ವರೂಪವೇ ಹಾಗೆ. ನಗರಗಳು ಅನ್ನೋ ಒಂದು ಪರಿಕಲ್ಪನೆ ಈ ಮಾನವನ ಜೀವನ ಶೈಲಿಯ ಮಾರ್ಪಾಡುಗಳು, ಗ್ರಾಮ ಸಮುದಾಯದಿಂದ ನಗರ ಸಮುದಾಯಕ್ಕೆ ಹೇಗೆ ಮಾರ್ಪಾಡನ್ನ ಹೊಂದುತ್ತಾ ಹೋಯ್ತು, ಈ ಮಾನವನ ಜೀವನ ಶೈಲಿಯ ವಿಕಾಸ ಹೇಗೆ ಆಯ್ತಾ ಹೋಯ್ತು. ಇದರಲ್ಲಿ ಮಾನವನ ಜೀವನ ಶೈಲಿಯನ್ನ ಬದಲಾಯಿಸುವಲ್ಲಿ ನಗರಗಳ ಮಹತ್ವ ಏನಿದೆ, ಬಹಳಷ್ಟು ಮಹತ್ವವನ್ನ ಪಡೆದಿರ್ತಕ್ಕಂಥದ್ದು ನಗರ ಸಮುದಾಯದಲ್ಲಿ. ನಗರಗಳು ಮಾನವನ ಜೀವನ ವಿಧಾನಗಳ ಶೈಲಿಯನ್ನೇ ಅನೇಕ ರೀತಿಯಲ್ಲಿ ರೂಪಾಂತರಿಸಿರ್ತಕ್ಕಂಥದ್ದು, ಮಾರ್ಪಡಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಮಕ್ಕಳೇ, ಇದನ್ನ ಅರ್ಥ ಮಾಡ್ಕೊಳ್ರಿ. ಈ ನಗರಗಳು ಎಂಬ ಪರಿಕಲ್ಪನೆ ನಮ್ಮಲ್ಲಿ ಹೊಕ್ಕಿದ ನಂತರ ಆ ನಗರಗಳ ಕಲ್ಪನೆ ಹೇಗಿದೆ, ಏನ್ ನೆನಪಾಗತ್ತೆ ನಮ್ಗೆ ನಗರಗಳು ಅಂದ ತಕ್ಷಣ ನಾವು ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಅದರ ನಂತರದಲ್ಲಿ ತಿಳಿತಾ ಹೋಗೋಣ. ಇಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನೋದಾಯ್ತು. ಏನ್ ಇಂಗ್ಲೆಂಡ್ ಇದೆ ಮಕ್ಕಳೇ, ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನೋದು ಸಂಭವಿಸ್ತು. ಏನಿದು ಕೈಗಾರಿಕಾ ಕ್ರಾಂತಿ ಅಂದ್ರೆ? ಕೈಗಾರಿಕಾ ಕ್ರಾಂತಿ ಅಂದ್ರೆ ಕೈಗಾರಿಕೆಗಳು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಆಗ್ತಾ ಹೋದ್ವು. ಈ ಕೈಗಾರಿಕಾ ಕ್ರಾಂತಿಯ ನಂತರ ಏನ್ ಕೈಗಾರಿಕೆಗಳ ಉಗಮ ಆಯ್ತು, ಸೊ ಈ ಉಗಮ ಇಡೀ ನಗರಗಳ ಸ್ವರೂಪಗಳನ್ನೇ ಅನೇಕ ರೀತಿಯಲ್ಲಿ ರೂಪಾಂತರಿಸಿರ್ತಕ್ಕಂಥದ್ದು, ಒಂದು ನಗರ ಸ್ವರೂಪವನ್ನೇ ಬದಲಾಯಿಸತಕ್ಕಂತಹ ಸನ್ನಿವೇಶ ಆ ಕೈಗಾರಿಕಾ ಕ್ರಾಂತಿ ಆದ ಸಂದರ್ಭದಲ್ಲಿ ನಿರ್ಮಾಣ ಆಯ್ತು. ನೋಡ್ರಿ, ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಸ್ಥಾಪನೆ ಆಗಿರ್ತಕ್ಕಂಥದ್ದು. ಈ ತಂತ್ರಜ್ಞಾನ ಕ್ರಾಂತಿ, ಕೈಗಾರಿಕಾ ಕ್ರಾಂತಿಯ ಜೊತೆಗೇನೆ ಆ ತಾಂತ್ರಿಕ ಸಂಶೋಧನೆಗಳು ಹೆಚ್ಚಾಗಿ ತಾಂತ್ರಿಕ ಜ್ಞಾನದ ಬೆಳವಣಿಗೆ ಆಯ್ತು. ಜ್ಞಾನದ ಕೈಗಾರಿಕೆ ಏನಿದೆ ಇದು ಕ್ರಾಂತಿ, ತಾಂತ್ರಿಕ ಕ್ರಾಂತಿ ಅನ್ನೋದು ಸಹ ಬೆಳವಣಿಗೆಯಾಗಿ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ವಸ್ತುಗಳು
ಆ ತಂತ್ರಜ್ಞಾನ ಆಧಾರಿತವಾಗಿ ಸಿಗ್ತಾ ಹೋಯ್ತು. ಸೊ ಹಾಗಾಗಿನೇ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಪ್ರಸ್ತುತ ಆ ದಿನಮಾನಗಳಲ್ಲಿ ನಡೀತಾ ಬಂದಿದ್ದನ್ನ ಗಮನಿಸಬಹುದು. ಇಲ್ಲಿ ಕೈಗಾರಿಕಾ ಕ್ರಾಂತಿಯ ಪ್ರಕ್ರಿಯೆಗಳೇನಿದ್ದಾವೆ ಇವು ಪ್ರಮುಖವಾಗಿ ನಗರಗಳ ಬೆಳವಣಿಗೆಯಲ್ಲಿ ಮಹತ್ವವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿರ್ತಕ್ಕಂಥ. ಈ ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಸ್ಥಾಪನೆಯಾದ ನಂತರ ಈ ನಗರಗಳ ಬೆಳವಣಿಗೆ ಅನ್ನೋದು ಬಹಳಷ್ಟು ವಿಶಿಷ್ಟವಾಗಿ ಬದಲಾಗ್ತಾ ಹೋಯ್ತು. ನಗರಗಳಲ್ಲಿ ಕೈಗಾರಿಕೆ ಸ್ಥಾಪನೆ ಆದ ನಂತರ ಗ್ರಾಮದಲ್ಲಿರ್ತಕ್ಕಂತಹ ಬಹುತೇಕ ಮಂದಿ ಜನ ಏನ್ ಹೇಳಿದ್ರು, ಬಹಳಷ್ಟು ಕೈಗಾರಿಕೆ ಇರ್ತಕ್ಕಂತಹ ಕಡೆಗೆ ವಲಸೆ ಬಂದ್ರು. ಗ್ರಾಮದಲ್ಲಿರ್ತಕ್ಕಂತಹ ಗ್ರಾಮಸ್ಥರು ನಗರ ಪ್ರದೇಶಗಳಿಗೆ ವಲಸೆ ಬಂತ ಹೋದ್ರು. ಏನ್ ಕೃಷಿ ಉತ್ಪನ್ನ ಏನಿದೆ, ಸೊ ಇದು ಹೆಚ್ಚಾಗ್ತಾ ಇರ್ತಾ ಕೈಗಾರಿಕೆಗಳೇ ಅದು ಕಚ್ಚಾ ವಸ್ತುವನ್ನಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಬಂತು. ಸೊ ಇದಲ್ಲದೆ ಆ ಉತ್ಪಾದನಾ ಸಾಮರ್ಥ್ಯ, ಕೈಗಾರಿಕೆಗಳಿಂದ ಉತ್ಪಾದನಾ ಸಾಮರ್ಥ್ಯ ಅನ್ನೋದು ಹೆಚ್ಚಾಗ್ತಾ ಹೋಯ್ತು. ಇದಾದ ನಂತರ ಬೃಹತ್ತಾಗಿರ್ತಕ್ಕಂತಹ ಕಟ್ಟಡಗಳ ನಿರ್ಮಾಣ ಶುರುವಾಯಿತು. ಎಲ್ಲಿ? ನಗರ ಪ್ರದೇಶಗಳಲ್ಲಿ. ಯಾಕೆಂತ ಹೇಳಿದ್ರೆ ಕೈಗಾರಿಕಾ ಅಭಿವೃದ್ಧಿ ಆಗಿರ್ತಕ್ಕಂತಹ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಸಹ ನಿರ್ಮಾಣ ಆಗ್ತಾ ಬಂದವು. ನಾವು ಸಾಮಾನ್ಯವಾಗಿ ಬೆಂಗಳೂರಂತ ನಗರಗಳಿಗೆ ಹೋದ್ರೆ ಎಷ್ಟು ಗಗನಚುಂಬಿ ಕಟ್ಟಡಗಳು ಅಂತ ಏನಿದಾವೆ, ಸೊ ಅಷ್ಟು ಎತ್ತರವಾಗಿರ್ತಕ್ಕಂತಹ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ ಮಕ್ಕಳೇ? ಸೊ ಈ ರೀತಿಯಲ್ಲಿ ಬೆಳೀತಾ ಹೋಯ್ತು. ಇದಂದ್ರೆ ಉದ್ಯಮಗಾರಿಕೆ ಅನ್ನೋದು ಬೆಳೀತಾ ಹೋಯ್ತು. ಉದ್ಯಮಗಾರಿಕೆ, ಯಾರೋ ಒಬ್ಬ ಉದ್ಯಮಿ ಏನ್ ಮಾಡ್ತಾರೆ, ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ. ನೋಡಿ, ನಾವೇನಂತ ಕೈಗಾರಿಕಾ ಕ್ರಾಂತಿಯ ಪ್ರಭಾವದಿಂದ ಇವೆಲ್ಲವೂ ಸಹ ಸಾಧ್ಯ ಆಗ್ತಾ ಹೋಯ್ತು. ಇಲ್ಲಿ ಅನೇಕ ಬೃಹತ್ ಕಟ್ಟಡಗಳ ನಿರ್ಮಾಣ ಮತ್ತು ಬೃಹತ್ ಉದ್ಯಮಗಳ ಸ್ಥಾಪನೆಗೆ, ಅದಂದ್ರೆ ಹೆಚ್ಚುವರಿ ಉತ್ಪಾದನೆ ಅನ್ನೋದು ಸಾಧ್ಯ ಆಗ್ತಾ ಹೋಯ್ತು. ಈ ಪ್ರಕ್ರಿಯೆ ಏನಾಯ್ತು ನೋಡ್ರಿ, ಹೆಚ್ಚಿನ ಜನ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಬಂದ್ರು. ಕೃಷಿ ಉತ್ಪನ್ನ ಹೆಚ್ಚಳದಿಂದ ಕೈಗಾರಿಕೆಗೆ ಕಚ್ಚಾ ವಸ್ತು ದೊರಕಿದ್ವು. ಕೃಷಿಯೇತರ ಚಟುವಟಿಕೆಗಳು ಬೆಳೀತಾ ಬಂದವು. ಲೆಕ್ಕವಿಲ್ಲದಷ್ಟು ಜನರು ಗ್ರಾಮದಿಂದ ನಗರಕ್ಕೆ ವಲಸೆ ಬಂದಿರತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ಕಾಣಬಹುದು. ಬೃಹತ್ ಆಗಿರ್ತಕ್ಕಂತಹ ಕಟ್ಟಡಗಳ ಸ್ಥಾಪನೆಗೆ ಮುಂದಾದ್ರು ಜನ. ಸೊ ಅದಲ್ಲದೆ ಉದ್ಯಮಿಗಳು ಆ ಉದ್ಯಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಮುಂದೆ ಬಂದರು. ಸೊ ಎಲ್ಲ ರೀತಿಯ ಬೆಳವಣಿಗೆಗಳು ನಗರಗಳಲ್ಲಿ ಹೆಚ್ಚಾಗ್ತಾ ಹೋದವು. ಸೊ ಇದೇ ಗ್ರಾಮವನ್ನು ಮತ್ತು ನಗರವನ್ನು, ಗ್ರಾಮ ಸಮುದಾಯವನ್ನ ಮತ್ತೆ ನಗರ ಸಮುದಾಯವನ್ನ ಬೇರ್ಪಡಿಸ್ಲಿಕ್ಕೆ, ಅಂದ್ರೆ ಆ ಒಂದು ಎರಡು ವ್ಯವಸ್ಥೆ ಅನ್ನೋದನ್ನ ಹುಟ್ಟು ಹಾಕ್ಲಿಕ್ಕೆ ಕಾರಣ ಆಯ್ತು. ಯಾವುದು? ಕೈಗಾರಿಕಾ ಕ್ರಾಂತಿ. ಈ ಕೈಗಾರಿಕಾ ಕ್ರಾಂತಿಯ ಪ್ರಭಾವ ನಮ್ಮ ಇಡೀ ಸಮಾಜವನ್ನೇ ಅನೇಕ ವಿಧಾನಗಳಲ್ಲಿ ಬದಲಾಯಿಸಿದ್ದನ್ನ ಕಾಣಬಹುದು. ರೈಟ್. ಇನ್ನ ನಾವು ನಗರಗಳನ್ನ ಆಧುನಿಕ ಜನವಸತಿ ನೆಲೆಗಳು ಎಂದು ಹೇಳಲಾಗುತ್ತೆ. ಆಧುನಿಕ ಜನವಸತಿ ನೆಲೆಗಳು ಎಂಬುದಾಗಿ ಅದನ್ನ ಹೇಳಬಹುದು. ಯಾವುಗಳನ್ನ? ನಗರಗಳನ್ನ ಆಧುನಿಕ ಜನವಸತಿ ನೆಲೆಗಳು ಎಂದು ಹೇಳಬಹುದು. ಇಲ್ಲಿ ನಗರ ಜೀವನವು ಮಾನವನ ಸಾಮಾಜಿಕ ಚರಿತ್ರೆಯಲ್ಲಿ ನಾವು ಅತಿ ಉನ್ನತವಾಗಿರ್ತಕ್ಕಂತಹ ಮತ್ತು ವೈಭವತ ಇರತಕ್ಕಂತಹ ಜೀವನ ಮಾದರಿ ಅಂತೇಳಿ ಹೇಳ್ಬೋದು. ಆದ್ರೆ ಇದು ಒಂದು ಸಂಕೀರ್ಣವಾಗಿರ್ತಕ್ಕಂಥದ್ದು, ಕಷ್ಟ. ನಗರ ಜೀವನ ಅಷ್ಟೊಂದು ಸುಲಭದ ಜೀವನ ಅಲ್ಲ, ಬಹಳಷ್ಟು ಸಂಕೀರ್ಣತೆ ಇರ್ತಕ್ಕಂತಹ ಒಂದು ಜೀವನ. ವೈಭವತ ಜೀವನ ಹೌದು, ಆದ್ರೂ ಇದು ಅತಿ ಉನ್ನತವಾಗಿರ್ತಕ್ಕಂಥ ಜೀವನ ಹೌದು. ಆದ್ರೆ ನಾವು ಲಿವಿಂಗ್ ಕಾಸ್ಟ್ ಅಂತ ಏನ್ ಕರಿತೀವಿ, ನಗರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಜೀವನ ಶೈಲಿ ಏನಿದೆ, ನಮ್ಮ ಜೀವನ ವಿಧಾನದಲ್ಲಿ ಅನೇಕ ರೀತಿಯ ಖರ್ಚುಗಳು ಬರ್ತವೆ, ಖರ್ಚು ವೆಚ್ಚಗಳು ಅಂತ ಇರ್ತೀವಲ್ಲ, ಸೊ ಇವು ಬರ್ತಾ ಹೋಗ್ತಾವ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಲಿವಿಂಗ್ ಕಾಸ್ಟ್ ಏನಿದೆ ಅದು ಜಾಸ್ತಿ ಆಗುತ್ತೆ.
ಹಳ್ಳಿಗಳಲ್ಲಿ ದಿನಕ್ಕೆ ₹1 ಇಲ್ಲದೆ ಇದ್ರೂ ನಮ್ಮ ಜೀವನ ನಡೀತಾ ಹೋಗುತ್ತೆ. ಆದ್ರೆ ಸಿಟಿಗಳಲ್ಲಿ, ನಾವು ನಗರಗಳಲ್ಲಿ ಹೋಲಿಕೆ ಮಾಡಿದ್ರೆ, ನಗರಗಳು ನಮ್ಮ ಹತ್ರ ಯಾವಾಗ್ಲೂ ಜೇಬಲ್ಲಿ ಮನಿ ಇರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಜೀವನ ವಿಧಾನವೇ ಹಾಗೆ ಕೇಳಿದ್ದು. ಕೊನೆಗೆ ಉನ್ನತವಾಗಿರ್ತಕ್ಕಂಥದ್ದು ಮತ್ತು ವೈಭವಿತವಾಗಿದ್ರೂ ಸಹ ಅದು ಸಂಕೀರ್ಣವಾಗಿರ್ತಕ್ಕಂಥದ್ದು. ರೈಟ್? ಅರ್ಥ ಆಗತ್ತಲ್ಲ ಯಾವ್ದು ಬೆಸ್ಟ್ ಅಂತೇಳಿ ನಂತರ ಚರ್ಚೆ ಮಾಡೋಣ. ಇಲ್ಲಿ ಶಾಸನಬದ್ಧ ಅರ್ಥದಲ್ಲಿ ನಗರ ಎಂಬುದನ್ನ ನಾವು ಅದೊಂದು ಆಡಳಿತ ವ್ಯವಸ್ಥೆ ಅಂತೇಳಿ ಹೇಳಬೇಕಾದ್ರೆ ಅಲ್ಲೂ ಸಹ ಒಂದು ಆದೇಶವನ್ನ ಹೊರಡಿಸಬೇಕಾಗುತ್ತೆ. ನಗರ ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾವು ಗ್ರಾಮ ಸಮುದಾಯವನ್ನ ಹೇಗೆ ನಾವು ಲೆಕ್ಕ ಹಾಕೊಂಡ್ವಿ, ಹಾಗೇನೆ ನಗರ ಸಮುದಾಯ ಅಂದ್ರೆ ಏನೇನೆಲ್ಲ ಇರ್ಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ನೋಡ್ರಿ, ನಾವು 5,000ಕ್ಕಿಂತ ಒಳಗಿರ್ತಕ್ಕಂತಹ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಪ್ರದೇಶವನ್ನ ಗ್ರಾಮ ಅಂತೇಳಿ ಅಥವಾ ಹಳ್ಳಿ ಅಂತೇಳಿ ಗೊತ್ತು ಮಾಡಿದ್ವಿ. ಅದೇ ರೀತಿ ಇಲ್ಲಿ 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದ ಪ್ರದೇಶವನ್ನ ನಾವು ನಗರ ಅಂತೇಳಿ ಗುರುತು ಮಾಡ್ಕೊಳ್ತೀವಿ. 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದ ಪ್ರದೇಶವನ್ನ ನಗರ ಅಂತೇಳಿ ಗುರುತು ಮಾಡ್ಕೊಳ್ತೀವಿ. ಸೊ ಅದೇ ರೀತಿ ಜನಸಾಂದ್ರತೆ, ಪ್ರತಿ ಚದುರ ಕಿಲೋಮೀಟರ್ ಅಲ್ಲಿ ವಾಸಿಸುವ ಸರಾಸರಿ ಜನರ ಸಂಖ್ಯೆಯನ್ನ ಜನಸಾಂದ್ರತೆ ಅಂತ ಕರಿತೀವಲ್ಲ. ಸೊ ಈ ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ಗೆ 1,000 ಜನರು ಇರ್ತಕ್ಕಂತಹ ಪ್ರದೇಶವನ್ನ ನಾವು ನಗರ ಅಂತೇಳಿ ಗುರುತು ಮಾಡ್ಕೊಳ್ತೀವಿ. ಸೊ ನಗರಗಳನ್ನ ಹೇಗೆ ಗುರುತು ಮಾಡ್ತೀವಿ ಅಂತೇಳಿ ತಿಳಿಸುವ ಒಂದು ಅಂಶ ಇದಾಗಿರ್ತಕ್ಕಂಥದ್ದು. ಸೊ ಇದಾದ್ಮೇಲೆ 75%ಕ್ಕಿಂತ ಹೆಚ್ಚಿನ ಜನ, ನಾವು ಗ್ರಾಮ ಸಮುದಾಯದಲ್ಲಿ ಇದಕ್ಕಿಂತ ಹೆಚ್ಚಿನ ಜನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅಂತ ಹೇಳಿದ್ವಿ, ಅದನ್ನ ಗ್ರಾಮ ಸಮುದಾಯ ಅಂತ ಕರೀತಾರೆ. ಆದ್ರೆ ಇಲ್ಲಿ 75%ಕ್ಕಿಂತ ಹೆಚ್ಚಿನ ಜನ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅಂತಹ ಪ್ರದೇಶವನ್ನ ನಾವು ನಗರ ಎಂದು ಕರೆಯುತ್ತೇವೆ. ಕೃಷಿ ಮಾಡಿದ್ರೆ ಗ್ರಾಮ ಸಮುದಾಯ, ಕೃಷಿಯೇತರ ಚಟುವಟಿಕೆ ಮಾಡಿದ್ರೆ ನಗರ ಸಮುದಾಯ. ನೋಡಿ, ನಗರಗಳ ಪರಿಕಲ್ಪನೆ, ನಗರಗಳಲ್ಲಿ ಹಾಗಾದ್ರೆ ನೆನಪಿರ್ಬೇಕು ಏನು, ನಗರಗಳಲ್ಲಿ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಅಷ್ಟೊಂದು ಮಹತ್ವವಾಗಿರ್ತಕ್ಕಂಥ ಸ್ಥಾನ ಇಲ್ಲ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಅದೇ ಹೆಚ್ಚಾಗಿರ್ತದೆ. ರೈಟ್? ಅರ್ಥ ಆಗುತ್ತೆ. ಹಂಗೆ ನಾವು ತಿಳ್ಕೊಳ್ಬೇಕಂದ್ರೆ ಗ್ರಾಮ ಸಮುದಾಯ ಮತ್ತು ನಗರ ಸಮುದಾಯಕ್ಕೂ ಹಾಗೆ ವ್ಯತ್ಯಾಸಗಳು ಏನೇನು ಹೇಳ್ಬೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ, ಅದನ್ನ ನೆನಪಿಟ್ಕೊಳ್ಬೇಕು. ಗ್ರಾಮ ಸಮುದಾಯದಲ್ಲಿ 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತೆ. ನಗರ ಸಮುದಾಯ 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುತ್ತೆ. ಗ್ರಾಮ ಸಮುದಾಯದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 400 ಅದಕ್ಕಿಂತ ಕಡಿಮೆ ಇರತಕ್ಕಂತಹ ಜನಸಂಖ್ಯೆಯನ್ನ ಹೊಂದಿರುತ್ತೆ. ಇಲ್ಲಿ 1,000 ಜನಸಂಖ್ಯೆಗಿಂತ ಹೆಚ್ಚಿರ್ತಕ್ಕಂಥದ್ದು. 75%ಕ್ಕಿಂತ ಹೆಚ್ಚಿನ ಜನ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾದ್ರೆ ಅದನ್ನ ಗ್ರಾಮ ಸಮುದಾಯ ಅಂತ ಕರಿತೀವಿ. ಕೃಷಿಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅದನ್ನ ನಗರ ಸಮುದಾಯ ಅಂತೇಳಿ ಕರಿತೀವಿ. ಸೊ ಹೀಗೆ ಅನೇಕ ರೀತಿಯ ಅಂಶಗಳ ಆಧಾರದಲ್ಲಿ ನಾವು ನಗರಗಳನ್ನ ಗುರುತು ಮಾಡಬಹುದು. ಇಲ್ಲಿ ಜನಸಂಖ್ಯಾ ಶಾಸ್ತ್ರ ಅಂತ ಏನ್ ಕರಿತೀವಿ, ಇದರ ದೃಷ್ಟಿಯಲ್ಲಿ ಯಾವ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಜನಸಾಂದ್ರತೆಯನ್ನ ಹೊಂದಿರುತ್ತದೆಯೋ ಅದನ್ನ ನಾವು ನಗರ ಅಂತೇಳಿ ಕರಿತೀವಿ. ಯಾವ ಒಂದು ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುತ್ತೆ ಆ ಪ್ರದೇಶವನ್ನ ನಗರ ಎಂದು ಗುರುತು ಮಾಡ್ತೀವಿ. ಅರ್ಥ ಆಗತ್ತಲ್ಲ? ಇಲ್ಲಿ ನಗರೀಕರಣ ಅಂತೇಳಿ ಕರಿತೀವಿ. ಈ ನಗರೀಕರಣ ಒಂದು ಸಮಾಜದಲ್ಲಿ ಕಾಲದಿಂದ ಕಾಲಕ್ಕೆ ನಡೀತಕ್ಕಂತಹ ಒಂದು ಪ್ರಕ್ರಿಯೆ, ಅದನ್ನ ನಗರೀಕರಣ ಅಂತ ಕರಿತೀವಿ. ಇಲ್ಲಿ ಹಲವಾರು ಕಾರಣಗಳಿಂದ ಪ್ರತಿನಿತ್ಯ ದಿನದಿಂದ ದಿನಕ್ಕೆ ಏನಾಗ್ತಾ ಹೋಗುತ್ತೆ, ನಗರವಾಸಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೌದಲ್ಲ? ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಗರೀಕರಣ ಅಂದ್ರೆ ಏನು, ನಗರೀಕರಣ ಅಂದ್ರೆ ಏನು ಅಂತ ನೋಡೋಣ. ಏನಿದು ನಗರೀಕರಣ? ಒಂದು ಸಮಾಜ ತನ್ನ ಗ್ರಾಮೀಣ ನೆಲೆಯಿಂದ ನಗರ ಸಮುದಾಯದತ್ತ ಪರಿವರ್ತನೆ ಹೊಂದುವ ಪ್ರಕ್ರಿಯೆಯನ್ನ ನಾವು ನಗರೀಕರಣ ಅಂತ ಕರಿತೇವೆ. ಅರ್ಥ ಆಗತ್ತಲ್ಲ ಮಕ್ಕಳೇ? ಒಂದು ಸಮಾಜ
ತನ್ನ ಗ್ರಾಮೀಣ ನೆಲೆಯಿಂದ ನಗರ ಸಮಾಜದತ್ತ ಪರಿವರ್ತನೆ ಹೊಂದುವ ಪ್ರಕ್ರಿಯೆಯನ್ನ ನಾವು ನಗರೀಕರಣ ಎಂದು ಕರೆಯುತ್ತೇವೆ. ಹೇಗೆ ಪ್ರಕ್ರಿಯೆ ಬದಲಾಗ್ತಾ ಹೋಗುತ್ತೆ ಅಂತ ಗೊತ್ತದ. ನಮ್ಮೂರಲ್ಲಿ ನಿಮ್ಮೂರಲ್ಲಾಗಿರ್ಬೋದು ಅಥವಾ ನಮ್ಮೂರಲ್ಲಾಗಿರ್ಬೋದು, ನಾವು ಹಂಗೆ ಒಂದು ಲೆಕ್ಕವನ್ನ ಹಾಕ್ತಾ ಹೋದ್ರೆ ಗೊತ್ತಾಗುತ್ತೆ ನಮ್ಮೂರಿಂದ ಎಷ್ಟು ಜನ ನಗರ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ. ಬೇರೆ ಯಾವ ನಗರಕ್ಕೂ ಬೇಡ, ಬೆಂಗಳೂರಿನ ನಗರಕ್ಕೆ ನಮ್ಮೂರಿಂದ ಎಷ್ಟು ಜನ ಹೋಗಿರ್ಬಹುದು. ಹೌದಲ್ಲ? ಮಾತೆತ್ತಿದ್ರೆ ಎಲ್ಲಿದೆಯಪ್ಪ? ಬೆಂಗಳೂರಲ್ಲಿ. ಏನ್ ಕೆಲಸ ಮಾಡ್ತೀಯಪ್ಪ? ನಾನು ಡಿಪ್ಲೊಮಾ ಮಾಡ್ಕೊಂಡಿದೀನಿ, ಇಂಜಿನಿಯರಿಂಗ್ ಮಾಡ್ಕೊಂಡಿದೀನಿ, ITI ಮಾಡ್ಕೊಂಡಿದೀನಿ. ಹೌದಲ್ಲ? ಸೊ ಹೀಗೆ ಈ ಎಲ್ಲ ರೀತಿಯ ಕಾರ್ಯಗಳನ್ನ ಮಾಡ್ಕೊಂಡು ಓದ್ಬಿಟ್ಟು ಅಥವಾ ಕೆಲಸಕ್ಕೆ ಅರಸಿ ಕೆಲವೊಂದು ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ನೆಟ್ವರ್ಕಿಂಗ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಈ ರೀತಿಯ ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡ್ತೀವಿ. ಹಾಗೆ ಹೇಗೆ ಅಂತೇಳಿ ಹೌದಲ್ಲ? ಸೊ ಎಷ್ಟು ಜನರನ್ನ ನಾವು ನೋಡ್ಬೋದು. ಸೊ ನಮ್ಮ ಊರಿನಲ್ಲಿರ್ತಕ್ಕಂತಹ ಅಷ್ಟು ಜನ ಎಲ್ಲರೂ ಸಹ ನಗರಗಳಿಗೆ ವಲಸೆ ಹೋಗಿದ್ದಾರೆ. ಅಲ್ಲಿಗೆ ನಾವು ಗೊತ್ತು ಮಾಡ್ಕೊಳ್ಬೇಕು, ನಗರಗಳು ಹೇಗೆ ಕಾಲದಿಂದ ಕಾಲಕ್ಕೆ ಬೆಳವಣಿಗೆಯನ್ನ ಹೊಂದುತ್ತವೆ. ಇದನ್ನೇ ನಾವು ನಗರೀಕರಣ ಅಂತ ಕರಿತೀವಿ. ಇಲ್ಲಿ ಔದ್ಯಮೀಕರಣ ಅಂತ ಕರಿತೀವಲ್ಲ. ಸೊ ಔದ್ಯಮೀಕರಣವು ಎಲ್ಲ ಸಮಾಜಗಳಿಗೆ ಒಂದು ಆರ್ಥಿಕ ಚೈತನ್ಯ ಒದಗಿಸಿ ಜನವಸತಿ ನೆಲೆಗಳಿಗೆ ಹೊಸ ಸ್ವರೂಪ ನೀಡಲು ಪ್ರಾರಂಭಿಸಿದ ಅಂದಿನಿಂದ ನಗರೀಕರಣ ಅನ್ನೋದು ನಡೀತಾನೆ ಇದೆ. ಉದ್ಯಮೀಕರಣ, ಸೊ ಉದ್ಯಮಗಾರಿಕೆ ಅಂತ ಕರಿದ್ವಿ. ಸೊ ಇದು ಹೆಚ್ಚು ಬೆಳೆದ ಹಾಗೆ ನಗರಗಳ ಸಂಖ್ಯೆಯೂ ಸಹ ಬೆಳೀತಾ ಹೋಗುತ್ತೆ. ನಗರಗಳು ಹೆಚ್ಚಾಗಿ ಯಾವಾಗ ಬೆಳೀತಪ್ಪ ಅಂತ ಹೇಳಿದ್ರೆ ಈ ಔದ್ಯಮೀಕರಣಕ್ಕೆ ಒಳಗೊಂಡಂತೆ ಅಲ್ಲಿನ ಗ್ರಾಮ ಸಮುದಾಯದ ಜನ ನಗರ ಪ್ರದೇಶಗಳಿಗೆ ಹೆಚ್ಚಾಗಿ ವಲಸೆ ಬಂದು ತಮ್ಮ ಉದ್ಯೋಗವನ್ನು ಅರಸಿ ಬರ್ತಾರಲ್ಲ. ಸೊ ಆ ಕಾರಣದಿಂದ ನಗರಗಳು ಹೆಚ್ಚು ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದು. ಹೀಗಾಗಿನೇ ನಗರೀಕರಣ ಪ್ರಕ್ರಿಯೆ ಏನಿದೆ ಇಂದು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ನಾವು ಕಾಣಬಹುದು. ನಗರೀಕರಣ ಎನ್ನುವುದನ್ನ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಗೊತ್ತಿದೆಯಲ್ಲ ನಿಮಗೆ ನಗರ ಅಂದ್ರೆ ಏನು? ನಗರಗಳಲ್ಲಿ ಆ ನಗರಗಳ ಲಕ್ಷಣಗಳು ಯಾವ್ಯಾವು, ಯಾವ ರೀತಿಯ ಲಕ್ಷಣಗಳನ್ನ ನಗರಗಳು ಹೊಂದಿರ್ತವೆ ಅಂತ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಯಾವುದು? ನಗರ ಸಮುದಾಯದ ಲಕ್ಷಣ. ಇಷ್ಟು ನಗರ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ನಗರಗಳ ಲಕ್ಷಣ ಹೇಗಿದ್ದಾವೆ, ನಗರಗಳು ಹೇಗೆ ಇರ್ತವೆ ನೋಡ್ಲಿಕ್ಕೆ, ಅಲ್ಲಿರ್ತಕ್ಕಂತಹ ವಾಸ್ತವಿಕ ಅಂಶ ಏನು ಅಂತ ನೋಡ್ತಾ ಹೋದ್ರೆ ತಿಳಿಯುತ್ತೆ ನಮ್ಗೆ. ಮೊದಲನೇದು ಯಾವ್ದಪ್ಪ ಅಂದ್ರೆ ನಾವು ಗ್ರಾಮ ಸಮುದಾಯ ಗಾತ್ರದಲ್ಲಿ ಚಿಕ್ಕದು, ಆದ್ರೆ ನಗರ ಸಮುದಾಯ ಗಾತ್ರದಲ್ಲಿ ದೊಡ್ಡದು. ರೈಟ್. ಹೆಚ್ಚು ವಿಸ್ತಾರವಾಗಿರ್ತಕ್ಕಂತಹ ಪ್ರದೇಶವು ಜನವಸತಿ ಪ್ರದೇಶ ಆಗಿರುತ್ತೆ. ನಗರಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುತ್ತೆ. ಅತಿ ಹೆಚ್ಚು ಜನಸಾಂದ್ರತೆ, ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಜನರು ವಾಸ ಮಾಡ್ತಕ್ಕಂತಹ ಒಂದು ಸನ್ನಿವೇಶ ನಗರ ಪ್ರದೇಶಗಳಲ್ಲಿ ನಾವು ಕಾಣಬಹುದಾಗಿದೆ. ನಾವೇನು 2011ರ ಜನಗಣತಿಯ ಪ್ರಕಾರ ಬೆಂಗಳೂರು ಬೃಹತ್ ನಗರ ಅಂತ ಏನ್ ಕರಿತೀವಲ್ಲ, ಸೊ ನಮ್ಮ ಬೆಂಗಳೂರಲ್ಲಿ ಕನಿಷ್ಠ 2011ರ ಜನಗಣತಿಯ ಪ್ರಕಾರ ಅಲ್ಲಿರ್ತಕ್ಕಂತಹ ಜನಸಾಂದ್ರತೆ ಎಷ್ಟಪ್ಪ ಅಂತ ಹೇಳಿದ್ರೆ 4381 ಜನರು ಒಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥದ್ದು. 4381 ಜನ. ಹಳ್ಳಿಗಳಲ್ಲಾದ್ರೆ 400 ಜನ ಅಷ್ಟೇ. ರೈಟ್, ಅರ್ಥ ಮಾಡ್ಕೊಳ್ಳಿ. ಸೊ ಹೀಗೆ ನಗರ ಪ್ರದೇಶಗಳಲ್ಲಿ ಜನಸಾಂದ್ರತೆ ಹೆಚ್ಚಾಗಿರುತ್ತೆ, ಜನವಸತಿ ಪ್ರದೇಶಗಳು ಹೆಚ್ಚಾಗಿರ್ತವೆ. ಒಂದೇ ನೋಡಿ ಗಮನಿಸಬಹುದು ನೀವು, ಏನು ಅಂದ್ರೆ ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಇಲ್ಲ ಅಪಾರ್ಟ್ಮೆಂಟ್ಗಳು ಅಂತ ಕಟ್ತಾರೆ. ಹೌದಲ್ಲ? ಸೊ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಮನೆಗಳಿದಾವೆ ಗೊತ್ತಿಲ್ಲ. ಇಷ್ಟೇ ಜಾಗ, ಒಂದು 30-40 ಸೈಟ್ ಅಂತ ಹೇಳಿದ್ರೆ ಅದರಲ್ಲಿ ಗಗನಚುಂಬಿ ಕಟ್ಟಡಗಳನ್ನ ಕಟ್ತಾ ಹೋಗ್ತಾರೆ. ನಾವಾದ್ರೆ ಒಂದೇ ಮನೆಯನ್ನ ಮಾಡ್ಕೊಂಡಿರ್ತೀವಿ, ಅದರಲ್ಲಿ 4-5 ಜನ ವಾಸ ಮಾಡ್ತಾರೆ. ಅಪಾರ್ಟ್ಮೆಂಟ್ ಅಂತ ಕಟ್ಕೊಂಡ್ರೆ
ಎಷ್ಟು ಒಂದು ಮನೆಯಲ್ಲಿ 5 ಜನ 4 ಜನ ಅಂದ್ರು ಬೇಡ, ಇಬ್ಬರೇ ಅಂದ್ರು ಅಂತ ಎಷ್ಟು ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಸುಮಾರು 50 ಗಟ್ಟಲೆ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇಂತಹ ಒಂದು ವ್ಯವಸ್ಥೆ ಇರ್ತಕ್ಕಂಥದನ್ನ ಗಾತ್ರದಲ್ಲಿ ದೊಡ್ಡದು ಅಂತ ಹೇಳ್ಬೋದು. ರೈಟ್, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನಾವು ಸಾಂಸ್ಕೃತಿಕ ಬಹುತ್ವ. ಸಾಂಸ್ಕೃತಿಕ ಬಹುತ್ವ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ನಗರಗಳಲ್ಲಿ ಗ್ರಾಮಗಳಲ್ಲಿದ್ದಂತೆ ಒಂದೇ ರೀತಿಯ ಸಾಂಸ್ಕೃತಿಕ ವ್ಯವಸ್ಥೆ ಅನ್ನೋದು ಇರೋದಿಲ್ಲ. ಇಲ್ಲಿ ಸಾಂಸ್ಕೃತಿಕ ಬಹುತ್ವ ಅನ್ನೋದು ಹೆಚ್ಚಾಗಿ ಇರುತ್ತೆ. ಏನಿದು ಸಾಂಸ್ಕೃತಿಕ ಬಹುತ್ವ? ಒಂದೇ ರೀತಿಯ ಜನರು ಅಲ್ಲಿ ನಮ್ಗೆ ಕಾಣಸಿಗಲ್ಲ. ಒಂದೇ ಭಾಷೆಯನ್ನು ಮಾತಾಡ್ತಾರ? ಇಲ್ಲ. ಅನೇಕ ಭಾಷೆಗಳನ್ನು, ಕೆಲವರು ಕನ್ನಡ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಯಾವೆಲ್ಲ ಉರ್ದು ಮಾತಾಡ್ತಾರೆ. ಯಾವೆಲ್ಲ ರೀತಿಯ ಭಾಷೆಗಳು ಅವರವರ ಮಾತೃಭಾಷೆಗಳನ್ನ ಆಧರಿಸಿ ಅಥವಾ ಅವರು ಕಲಿತಂತಹ ಭಾಷೆಯನ್ನ ಆಧರಿಸಿ ಭಾಷೆಗಳನ್ನ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ಅವರೆಲ್ಲರೂ ಸಹ ಒಂದೇ ನೆಲೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು. ಯಾವುದೇ ಜಾತಿ ಜನಾಂಗ ಅಂತಕ್ಕಂಥದ್ದಿಲ್ಲ. ಎಲ್ಲರೂ ಒಟ್ಟೊಟ್ಟಿಗೆನೆ ಜೀವನವನ್ನ ನಡೆಸ್ತಕ್ಕಂತಹ ಸನ್ನಿವೇಶ ಅಲ್ಲಿರ್ತದೆ. ಸೊ ಅವರ ಜೀವನ ವಿಧಾನದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಕಾಣ್ತಾ ಇರ್ತೀವಿ. ಒಬ್ರು ಮತ್ತೊಬ್ರು ಮಾಡತಕ್ಕಂಥದ್ದನ್ನ ಮಾಡೋದಿಲ್ಲ. ಅವ್ರಿಗೆ ಏನು ಅವರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ, ಅವರ ರೂಢಿ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಅವರವರ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ನೀನ್ ಮಾಡಿದ್ದೇನೆ ನಾನ್ ಮಾಡೋದು, ನಾನ್ ಮಾಡಿದ್ದೇನೆ ಇನ್ನೊಬ್ರು ಮಾಡೋದಿಲ್ಲ. ಅಲ್ಲಿ ವೈಯಕ್ತಿಕತೆ ಅನ್ನೋದು ಹೆಚ್ಚಿರುತ್ತೆ. ಇಲ್ಲಿ ಗ್ರಾಮ ಸಮುದಾಯದಲ್ಲಿ ಸಾಮುದಾಯಿಕ ಜೀವನಕ್ಕೆ ಮಹತ್ವ ಇದ್ರೆ, ನಗರ ಸಮುದಾಯದಲ್ಲಿ ವೈಯಕ್ತಿಕತೆಗೆ ಹೆಚ್ಚಿನ ಮಹತ್ವ ಅನ್ನೋದು ಇದೆ. ಇಲ್ಲಿ ಯಾರು ಯಾರನ್ನೂ ಸಹ ಅವಲಂಬಿಸಿರೋದಿಲ್ಲ. ಹಾಗನೆ ಯಾರ ಹಂಗಲ್ಲೂ ಸಹ ಇರ್ಲಿಕ್ಕೆ ಬಯಸೋದಿಲ್ಲ. ಸೊ ಏನು, ಅವರವರ ಇಷ್ಟಕ್ಕೆ ತಕ್ಕಂತೆ ಅವರವರ ಕುಟುಂಬ, ಅವರಾಯ್ತು ಅವರ ಕುಟುಂಬ ಆಯ್ತು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇನ್ನ ವಿವಿಧ ಭಾಷಿಕ, ವಿವಿಧ ಧಾರ್ಮಿಕ, ವಿವಿಧ ಸಾಂಸ್ಕೃತಿಕ ನೆಲೆಯಲ್ಲಿ ವಾಸ ಮಾಡತಕ್ಕಂತಹ ಜನ ಒಂದೇ ನೆಲೆಯಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಸೊ ಇಷ್ಟೆಲ್ಲ ಅಂಶಗಳು ಆ ಒಂದು ನಗರ ಸಮುದಾಯದಲ್ಲಿ ಇರ್ತಕ್ಕಂಥದ್ದು. ನೋಡಿ ಎಷ್ಟು ಅಂಶಗಳನ್ನ ನಾವು ಗಮನಿಸಬಹುದು. ಸಾಂಸ್ಕೃತಿಕವಾಗಿ ಬಹುತ್ವ ಇರುತ್ತೆ. ಒಂದೇ ಭಾಷೆಯನ್ನು ಮಾತಾಡ್ಲಿಲ್ಲ, ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾರೆ, ಬೇರೆ ಬೇರೆ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಇರ್ತಾರೆ ಒಬ್ರು ಮತ್ತೊಬ್ರು ಇರ್ತಾರೆ. ಮತ್ತೆ ವಿವಿಧ ರೀತಿಯ ಉಡುಪುಗಳನ್ನ ಧರಿಸ್ತಕ್ಕಂಥದ್ದು, ವಿವಿಧ ರೀತಿಯ ಅಡುಗೆಗಳನ್ನ ಅಥವಾ ಊಟದ ವಿಧಾನಗಳನ್ನ ಬಳಸ್ತಕ್ಕಂಥದ್ದು. ಸೊ ಅನೇಕ ರೀತಿಯ ಆಚರಣೆಗಳನ್ನ ಮಾಡತಕ್ಕಂಥದ್ದು. ಇವೆಲ್ಲವನ್ನ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ನಗರಗಳಲ್ಲಿ ಸಾಂಸ್ಕೃತಿಕ ಬಹುತ್ವ ಅನ್ನೋದು ಇದೆ ಅನ್ನೋದು ಗೊತ್ತಾಗುತ್ತೆ. ರೈಟ್, ಅರ್ಥ ಆಯ್ತು. ನೆಕ್ಸ್ಟ್ ಕೃಷಿಯೇತರ ವೃತ್ತಿ. ನಗರಗಳಲ್ಲಿ ಕೃಷಿ ಚಟುವಟಿಕೆ ತೀರಾ ಕಡಿಮೆ ಇರುತ್ತೆ. ಇಲ್ಲಿ ಹೆಚ್ಚಾಗಿ ಕೃಷಿಯೇತರ ಚಟುವಟಿಕೆಗಳು ನಡೀತಾ ಇರ್ತವೆ. ಸೊ ಕೃಷಿಯೇತರ ಚಟುವಟಿಕೆಗಳು ಅಂದ್ರೆ ಯಾವ್ಯಾವು? ಕೈಗಾರಿಕೆಗಳ ಉತ್ಪಾದನೆ. ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ರಿಂದ ಆ ಕೈಗಾರಿಕೆ ಉತ್ಪಾದನೆ ಅನ್ನೋದು ಹೆಚ್ಚಾಗಿರುತ್ತೆ. ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿ ನಡೀತಾ ಹೋಗುತ್ತೆ. ವಾಣಿಜ್ಯ ಚಟುವಟಿಕೆಗಳು ನಡೀತಾ ಹೋಗುತ್ತೆ. ವೃತ್ತಿಪರತೆ ಅನ್ನೋದು ಹೆಚ್ಚಾಗಿರುತ್ತೆ. ಮತ್ತು ಉದ್ಯೋಗ, ಆಡಳಿತ ಮತ್ತು ಉದ್ಯೋಗಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ವಿವಿಧ ವೃತ್ತಿಗಳಲ್ಲಿ ವಿವಿಧ ಜನರು ಉದ್ಯೋಗದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇಲ್ಲಿ ಕೃಷಿ ಚಟುವಟಿಕೆ ಗೌಣವಾಗಿರ್ತಕ್ಕಂಥದ್ದು, ಅಂದ್ರೆ ಕೃಷಿ ಚಟುವಟಿಕೆ ನಡೆಯದೇ ಇರ್ತಕ್ಕಂತಹ ಒಂದು ಸನ್ನಿವೇಶ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಗರ ಪ್ರದೇಶಗಳಲ್ಲಿ ಕೃಷಿಯೇತರ ವೃತ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಕೆಲವರು ಉದ್ಯೋಗವನ್ನು ಮಾಡ್ತಾ ಇದ್ರೆ, ಇನ್ನು ಕೆಲವರು ವ್ಯಾಪಾರವನ್ನು ಮಾಡ್ತಾರೆ, ವಾಣಿಜ್ಯ ವ್ಯವಹಾರವನ್ನು ಮಾಡ್ತಾರೆ. ಸೊ ಕೈಗಾರಿಕೆಗಳಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅನೇಕ ರೀತಿಯ ಗಾರ್ಮೆಂಟ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ರೀತಿಯ ಕಾರ್ಯಗಳನ್ನ ಅಲ್ಲಿ ಮಾಡ್ತಕ್ಕಂಥದ್ದನ್ನ ಕಾಣ್ತಾ ಇದೆ. ನಗರ ಪ್ರದೇಶ ಅಂದ್ರೆ ಗೊತ್ತಿರ್ಬೇಕು ನಮ್ಗೆ, ಔದ್ಯೋಗೀಕರಣ ಅನ್ನೋದು ಬೆಳವಣಿಗೆಯನ್ನ ಹೊಂದಿರುತ್ತೆ. ಹಾಗಾಗಿ ಕೃಷಿಯೇತರ ಚಟುವಟಿಕೆಗಳನ್ನ, ಕೃಷಿಯೇತರ ವೃತ್ತಿಯನ್ನ ಅಲ್ಲಿನ ನಗರವಾಸಿಗಳು ಅವಲಂಬಿಸಿರೋದನ್ನ ಕಾಣ್ತೀವಿ. ಇನ್ನ ಗೌಣವಾಗುವ ಪ್ರಾಥಮಿಕ ಸಂಬಂಧಗಳು ಬಹಳ
ಒಳ್ಳೆ ಹೊತ್ತು ಅಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಗೌಣವಾಗುವ ಪ್ರಾಥಮಿಕ ಸಂಬಂಧಗಳು. ಇಲ್ಲಿ ನಾವು ಔಪಚಾರಿಕ ಸಂಬಂಧಗಳು ಹೆಚ್ಚು. ಇಲ್ಲಿ ನಗರ ಪ್ರದೇಶಗಳಲ್ಲಿ ಔಪಚಾರಿಕ ಸಂಬಂಧಗಳು ಹೆಚ್ಚಾಗಿರ್ತವೆ. ಇಲ್ಲಿ ಒಂದ್ ರೀತಿ ನಾವು ಹೇಳೋದಾದ್ರೆ ಯಾರು ಯಾರನ್ನೂ ಸಹ ಹೆಚ್ಚಾಗಿ ಹಚ್ಕೊಳ್ಳೋದಿಲ್ಲ, ನೆಚ್ಕೊಳ್ಳೋದಿಲ್ಲ. ಯಾರು ಯಾರನ್ನೂ ಸಹ ನಂಬೋದಿಲ್ಲ, ಹಚ್ಚಿಕೊಳ್ಳೋದಿಲ್ಲ. ತಾನಾಯ್ತು, ತಮ್ಮ ಕುಟುಂಬ ಆಯ್ತು, ತಮ್ಮ ಮನೆ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲೇ ಬದುಕನ್ನು ಸಾಗಿಸ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ನಿಮ್ಗೆ ಗೊತ್ತಿರಬಹುದಲ್ಲ, ನಾನಾಗ್ಲೇ ಹೇಳ್ತಾ ಹೋದೆ, ಪ್ರಾಥಮಿಕ ಸಂಬಂಧಗಳಿಗೆ ಇಲ್ಲಿ ಯಾವುದೇ ರೀತಿಯ, ಆದ್ರೆ ಹಳ್ಳಿಗಳಲ್ಲಿ ನೋಡ್ರಿ ನಮ್ಮ ಪ್ರಾಥಮಿಕ ಸಂಬಂಧಗಳೇ ಹೆಚ್ಚು. ಅಕ್ಕಪಕ್ಕ ಮನೆ ದೊಡ್ಡಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಮ್ಮ ಚಿಕ್ಕಪ್ಪ, ಅತ್ತೆ ಮಾವ, ಆ ಕಡೆ ಎಲ್ಲ ಮನೆಗಳು, ನೆರೆಹೊರೆಯವರು, ಅವರು ಇವರು ಅಂತೇಳಿ ಎಲ್ಲರನ್ನು ಒಟ್ಟೊಟ್ಟಾಗಿ ಕೂತ್ಕೊಂಡು ಮಾತಾಡ್ತಾ ಹೋಗ್ತೀವಿ. ಏನಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ಅವರನ್ನು ಸಹ ಭಾಗಿಯಾಗಿಸುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತೀವಿ. ಸೊ ಅಕಸ್ಮಾತ್ ಏನಾದ್ರೂ ಸಮಾರಂಭಗಳಾಗಿರ್ಬೋದು ಅಥವಾ ದುಃಖದ ಸನ್ನಿವೇಶಗಳು ಬಂದ್ರೆ ಎಲ್ಲರೂ ಸಹ ಜೊತೆಗೂಡಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಗಮನಿಸ್ತೀವಿ ಹಳ್ಳಿಗಳಲ್ಲಿ. ಆದ್ರೆ ನಗರಗಳಲ್ಲಿ ಹಾಗಲ್ಲ. ನಾನು ಹೇಳಿದೆ ವೈಯಕ್ತಿಕತೆಗೆ ಹೆಚ್ಚು ಮಹತ್ವ ಇರ್ತಕ್ಕಂಥದ್ದು. ಯಾರು ಯಾರನ್ನು ಸಹ ಹಚ್ಕೊಳ್ಳೋದಿಲ್ಲ, ಏನಿಲ್ಲ, ಅವರಾಯ್ತು, ಅವ್ರ ಮನೆ ಆಯ್ತು, ಅವ್ರ ಕೆಲಸ ಆಯ್ತು, ಅಷ್ಟನ್ನೇ ನೋಡ್ಕೊಂಡು ಇರ್ತಕ್ಕಂಥದ್ದು ನಗರ ಒಂದು ಪ್ರದೇಶಗಳ ಲಕ್ಷಣ. ಕೊನೆಯದಾಗಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ. ಇಲ್ಲಿ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿರ್ತವೆ ಇಲ್ಲಿ ನಗರ ಪ್ರದೇಶಗಳಲ್ಲಿ. ಸೊ ಹಾಗಾಗಿ ಈ ಸಮಾಜದ ರಕ್ಷಣೆ ಮತ್ತು ನಾಗರಿಕರ ಹಕ್ಕುಗಳ ರಕ್ಷಣೆಗೆ ಬೇಕಾಗ್ತಕ್ಕಂತಹ ಒಂದು ರಕ್ಷಣಾತ್ಮಕ ವ್ಯವಸ್ಥೆ ಅನ್ನೋದು ಮತ್ತು ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಅಲ್ಲಿ ಇರ್ತಕ್ಕಂಥದ್ದು. ನಗರ ಸಮಾಜದಲ್ಲಿ ಅಥವಾ ನಗರ ಸಮುದಾಯಗಳಲ್ಲಿ, ನಗರಗಳಲ್ಲಿ ಇಂತಹ ಒಂದು ವ್ಯವಸ್ಥೆ ಅಲ್ಲಿ ಇರ್ತಕ್ಕಂಥದ್ದು, ಅವರಿಗೆ ರಕ್ಷಣೆಯನ್ನ ನೀಡ್ತಕ್ಕಂಥದ್ದು. ಯಾಕಂದ್ರೆ ನಗರಗಳಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು, ಕೃತ್ಯಗಳು ನಡೀತಾ ಇರ್ತವೆ. ಕಳ್ಳತನ ನಡೀತಾ ಇರುತ್ತೆ, ರಾಬರಿಗಳು ನಡೀತಾ ಇರ್ತವೆ, ಕೊಲೆ ನಡೀತಾ ಇರುತ್ತೆ, ಸುಲಿಗೆ ನಡೀತಾ ಇರುತ್ತೆ. ಸೊ ಹೀಗಾಗಿ ಹಿಂಸಾತ್ಮಕ ಚಟುವಟಿಕೆಗಳು ನಡೀತಾ ಇರ್ತಕ್ಕಂಥ ಸನ್ನಿವೇಶ. ಯಾಕಂದ್ರೆ ಅನೇಕ ರೀತಿಯ ಧರ್ಮ, ಜಾತಿ, ಜನಾಂಗ ಇರ್ತಕ್ಕಂತಹ ಸಮಾಜದಲ್ಲಿ ಇಂತಹ ಕೋಮುಗಲಭೆಗಳು ಹೆಚ್ಚಾಗಿ ಸಂಭವಿಸ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ. ಹಾಗಾಗಿ ಅವುಗಳನ್ನ ನಿಯಂತ್ರಿಸುವಲ್ಲಿ ಬಹುತೇಕ ರಕ್ಷಣಾ ವ್ಯವಸ್ಥೆ ಅನ್ನೋದು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆ ಏನಿದಾವೆ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಇನ್ನು ಮುಂತಾದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳ ಮೂಲಕ ಈ ಸಾಮಾಜಿಕ ನಿಯಂತ್ರಣ ಅನ್ನೋದು ನಗರಗಳಲ್ಲಿ ಕಂಡುಬರ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಈ ರೀತಿಯಲ್ಲಿ ನಗರ ಸಮುದಾಯಗಳು ಏನಿದಾವೆ, ಸೊ ಈ ನಗರ ಸಮುದಾಯದಲ್ಲಿ ಅನೇಕ ಲಕ್ಷಣಗಳನ್ನ ಕಾಣಬಹುದು. ಒಟ್ಟಾರೆ ನಗರಗಳು ವಿಭಿನ್ನವಾಗಿರ್ತವೆ. ಹಳ್ಳಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬಾ ವಿಭಿನ್ನವಾಗಿರುತ್ತೆ. ನಗರಗಳ ಕಲ್ಪನೆ ಬಂದ್ಬಿಡುತ್ತೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನ ಹೊಂದಿರುತ್ತೆ. ಸಾರಿಗೆ ಸಂಚಾರದಲ್ಲಿ ವೆಹಿಕಲ್ಸ್ ಗಳು, ವಾಹನಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಜನಸಂಖ್ಯೆ ಏನಿದೆ, ಸಿಕ್ಕಾಪಟ್ಟೆ ಜನಸಂಖ್ಯೆ, ಎಲ್ಲಿ ನೋಡಿದಲ್ಲಿ ಜನರು ಕಾಣ್ತಾರೆ. ಹಾಗೆ ಅಂಗಡಿಗಳು ಹೆಚ್ಚಾಗಿರ್ತವೆ, ವ್ಯಾಪಾರ ವಹಿವಾಟುಗಳು ಜೋರಾಗಿ ನಡೀತಕ್ಕಂಥದ್ದು. ಸೊ ಅಲ್ವಾ? ನೋಡಿ, ನಾವು ಒಂದು ನಗರವನ್ನ ಎಕ್ಸಾಂಪಲ್ ತಗೊಂಡ್ರೆ ಸುಮ್ಮನೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಶಿವಮೊಗ್ಗಕ್ಕೆ ಹೋಗ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋದ್ರೆ ಸಿಕ್ಕಾಪಟ್ಟೆ ಬಸ್ಗಳಿರ್ತವೆ, ಹೌದಲ್ಲ? ವೆಹಿಕಲ್ಸ್ ಗಳು ಜಾಸ್ತಿ ಓಡಾಡ್ತವೆ. ಬಸ್ ಸ್ಟ್ಯಾಂಡ್ ಅಲ್ಲೂ ಜನ ಇರ್ತಾರೆ, ರೋಡ್ಗಳಲ್ಲೂ ಜನ ಓಡಾಡ್ತಾ ಇರ್ತಾರೆ. ಮಾರ್ಕೆಟಿಂಗ್ ಬಂದ್ರೆ ಅಲ್ಲೂ ಜನ, ಹೌದಾ? ಸೊ ಅಂಗಡಿ ಮುಂಗಟ್ಟುಗಳು ಸಿಕ್ಕಾಪಟ್ಟೆ ಇರ್ತಕ್ಕಂಥವು. ಒಂದು ರೀತಿಯ ಅಂಗಡಿಗಳಲ್ಲ, ಹಣ್ಣಿನ ಅಂಗಡಿ ಇರ್ತವೆ, ತರಕಾರಿ ಅಂಗಡಿ ಇರುತ್ತೆ, ಬಟ್ಟೆ ಅಂಗಡಿ ಇರುತ್ತೆ, ಸ್ಟೀಲ್ ಪಾತ್ರೆ ಅಂಗಡಿ ಇರುತ್ತೆ, ಹೋಮ್ ಅಪ್ಲಯನ್ಸ್ ಅಂತೇಳಿ ಅಂಗಡಿಗಳು ಇರ್ತವೆ, ಮಾಲ್ಗಳಿರ್ತವೆ, ದೊಡ್ಡ ದೊಡ್ಡ ಮಾಲ್ಗಳಂತ ಇರ್ತವೆ, ಹೌದಲ್ಲ? ಎಷ್ಟು ಸಿಕ್ಕಾಪಟ್ಟೆ ರೀತಿ ಅಂದ್ರೆ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿಯ ಅಂಗಡಿ ಮುಂಗಟ್ಟುಗಳು ಅಲ್ಲಿ ನಮ್ಗೆ ಕಾಣಸಿಗ್ತವೆ. ಸೊ ಹಾಗಾಗಿನೇ ನಗರ ಅಂದ ತಕ್ಷಣ ನಗರ ಸಮುದಾಯದಲ್ಲಿ ಏನು ವೈವಿಧ್ಯತೆಯನ್ನ ನಾವು ಕಾಣಬಹುದು. ಅರ್ಥ ಆಗತ್ತಲ್ಲ ಮಕ್ಕಳೇ? ಸೊ ಈ ರೀತಿಯಲ್ಲಿ ನಾವು ನಗರಗಳ ಲಕ್ಷಣಗಳನ್ನ ನೋಡ್ಬೋದು. ಇನ್ನ ನಾನು ಆಗ್ಲೇ ಹೇಳಿದೆ, ಗ್ರಾಮ ಸಮುದಾಯಕ್ಕೂ ಮತ್ತು ನಗರ ಸಮುದಾಯಕ್ಕೂ ಇರ್ತಕ್ಕಂತಹ
ವ್ಯತ್ಯಾಸಗಳನ್ನ ಹೇಗೆ ನಾವು ಗುರುತು ಮಾಡಬಹುದು ಅಂತ ನೋಡ್ತಾ ಹೋದ್ರೆ, ಇದನ್ನ ಹೇಳಿದ್ದೆ. ಇದಾದ ನಂತರ ಗ್ರಾಮ ಸಮುದಾಯದಲ್ಲಿ ಸಾಮುದಾಯಿಕ ಜೀವನಕ್ಕೆ ಹೆಚ್ಚು ಮಹತ್ವ ಇರುತ್ತೆ. ಅದೇ ನಗರ ಸಮುದಾಯಕ್ಕೆ ವೈಯಕ್ತಿಕತೆಗೆ ಹೆಚ್ಚು ಮಹತ್ವ ಇರುತ್ತೆ. ಗ್ರಾಮ ಸಮುದಾಯ ಏಕರೂಪದ ಸಾಂಸ್ಕೃತಿಕ ಜೀವನವನ್ನು ಅಳವಡಿಸಿಕೊಂಡ್ರೆ, ನಗರ ಪ್ರದೇಶಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನಾವು ಕಾಣಬಹುದು. ರೈಟ್, ಇಲ್ಲಿ ಗ್ರಾಮ ಪ್ರದೇಶದಲ್ಲಿ ಸಾಮಾಜಿಕ ನಿಯಂತ್ರಣ ಅನ್ನೋದು ಅಷ್ಟಾಗಿ ಇರೋದಿಲ್ಲ. ಆದ್ರೆ ನಗರ ಪ್ರದೇಶಗಳಲ್ಲಿ ಸಾಮಾಜಿಕ ನಿಯಂತ್ರಣ ಹೆಚ್ಚಾಗಿರ್ತಕ್ಕಂಥದನ್ನ ಗಮನಿಸಬಹುದು. ಸೊ ಒಟ್ಟಿನಲ್ಲಿ ಆ ಒಂದು ಸಮುದಾಯ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದ ಜೀವನ ಏನಿದೆ ಅತ್ಯುತ್ತಮವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲಿಕ್ಕೆ ಅನೇಕ ರೀತಿಯ ಸಂಕೀರ್ಣತೆಯ ಅಂಶಗಳನ್ನ ನಾವು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿನೇ ಹಳ್ಳಿಗಳ ಜೀವನವೇ ಬೆಸ್ಟ್ ಅಂತೇಳಿ ಹೇಳ್ಬೋದು. ನಗರಗಳು ಹೆಂಗಾದಪ್ಪ ಅಂದ್ರೆ ಒಂದು ಯಾಂತ್ರಿಕ ಜೀವನ, ಅಲ್ಲಿ ಎಲ್ಲರೂ ಸಹ ದುಡಿಮೆ ಉದ್ಯೋಗ ಅನ್ನುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು. ಆದ್ರೆ ಗ್ರಾಮೀಣ ಭಾಗದಲ್ಲಿ ಸಂಬಂಧಗಳಿಗೂ ಬೆಲೆಯನ್ನ ಇಟ್ಕೊಂಡಿರ್ತಕ್ಕಂಥದನ್ನ ಕಾಣಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಅಧ್ಯಾಯ ಕೊನೆಗೊಳ್ಳುತ್ತೆ ಮಕ್ಕಳೇ. ಸೊ ಈ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರಮುಖ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನ ಓದ್ಕೊಂಡು ಆ ಉತ್ತರಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಅಥವಾ ಇವತ್ತಿನ ವಿಡಿಯೋ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಿರಂತರವಾಗಿ ಕಲಿತಾರೆ. ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನ ನೀವು ಶಾಲಾ ಆರಂಭ ಆದ ನಂತರ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ತರಗತಿ ವಿದಾಯ ಹೇಳೋಣ. ನಿರಂತರವಾಗಿ ಕಲಿತಾ ಇರಿ ಮಕ್ಕಳೇ. ಮತ್ತೆ ಮುಂದಿನ ಒಂದು ಅಧ್ಯಾಯದೊಂದಿಗೆ ಮುಂದಿನ ವಿಡಿಯೋ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದ ತಿಳಿಸಿ ತರಗತಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.